ಏನಾಯ್ತು ಸರ್? ಎದ್ದೇಳಿ ಸರ್. ಯಾರವನು? ಯಾರು ಸರ್? ಯಾರೋ ಒಬ್ಬ ಲೈಟ್ ಆಫ್ ಮಾಡ್ಕೊಂಡು ನನ್ನ ನಾಯಿ ಹೊಡೆದಂಗ್ ಹೊಡಿತಾ ಇದ್ದ. ಎಲ್ಲಿ ಹೋಗಿದ್ದೆ? ಸರ್ ನಿಮ್ಗೆ ಹೊಡೆದ್ರ? ಇಲ್ವಲ್ಲ ಸರ್, ಒಳಗೆ ಯಾರು ಬರ್ಲಿಲ್ವಲ್ಲ. ಇದನ್ನ ಹೇಳದಕ್ಕ ನಿನ್ ಕೆಲ್ಸ ಇಟ್ಕೊಂಡಿರೋದು. ಹೋಗಿಲ್ಲಿಂದ. ಸರಿ ಆಯ್ತು, ನಾಳೆ ಸಿಗೋಣ. ಆಯ್ತಾಯ್ತು, ಓಕೆ ಬಾಯ್. ಮದನ್ ಏನಾಯ್ತು ನಿನ್ಗೆ? ಲೋ, ನೀನೇನೋ ಮನೆಗೆ ಹೋಗಿಲ್ವೇನೋ? ಯಾವುದೋ ಕೆಲಸ ಇತ್ತು ಅಂತ ಹೋದೆ, ಅವ್ರು ನೋಡಿ ಆಮೇಲೆ ಮಾಡ್ಕೊಳ್ಳೋ ಅಂತ ಹೇಳಿದ್ರು, ಅದಕ್ಕೆ ವಾಪಸ್ ಬಂದೆ. ಅದು ಬಿಡು, ಏನೋ ಮಾಡ್ಕೊತೀನಿ. ನಿನ್ಗೇನಾಗಿದೆ? ನೀನ್ ಯಾಕೆ ಹಿಂಗಾಡ್ತಿದ್ಯಾ? ಆಟ ಆಡ್ತೀನಿ ಅಂದ ಏಟ್ ತಿಂದಂಗಿದ್ಯಲ್ಲೋ. ಇಷ್ಟೊಂದು ಪೇಟ್ ತಂದಿದ್ದೆ, ಬಾ ಮನೆಗಾರು ಬಿಡ್ತೀನಿ ಬಾ. ಬೇಕಾಗಿಲ್ಲ, ಗೆಟ್ ಔಟ್. ಯಾರಿರ್ಬೋದು? ಅವನು ಇದ್ದಕ್ಕಿದ್ದಾಗೆ ಬಂದು ನನಗೆ ಯಾಕೆ ಹೊಡ್ದ? ಅವನ ಮಾತುಗಳಿಗೆ ಏನರ್ಥ? ಇರಲಿ, ಅವನು ಯಾವನೇ ಆಗಿರಲಿ, ನಾನಂತೂ ಅವನನ್ನ ಜೀವ ಸಹಿತ ಬಿಡಲ್ಲ. ಈಗ್ಲಾದ್ರೂ ನಿಜ ಹೇಳು, ಏನಾಯ್ತು ಅಂತ. ಹೇಳದ್ನಲ್ಲ ಮಾಮ್, ಪದೇ ಯಾಕೆ ಅದನ್ನ ಕೇಳ್ತೀಯ? ಅಡಿ, ಲೈಫಲ್ಲಿ ಏನೇನೋ ನೋಡ್ಕೊಂಡು ಬಂದವಳು. ನಿನ್ನ ಪರಿಸ್ಥಿತಿ ನೋಡಿದ್ರೆ ಏನಾಗಿದೆ ಅಂತ ಗೆಸ್ ಮಾಡಕ್ ಆಗದೆ ಇರೋ ದಡ್ಡಿ ಅಲ್ಲ ನಾನು. ನಿಜ ಹೇಳು, ಎಲ್ಲಿ ಗಲಾಟೆ ಮಾಡ್ಕೊಂಡ್ ಬಂದೆ? ಯಾರು ನಿನಗೆ ಹೊಡೆದಿದ್ದು? ಸ್ಟಾಪ್ ಇಟ್ ಮಾಮ್. ಇವಾಗ ನನ್ನ ಬಗ್ಗೆ ಕೇರ್ ಮಾಡ್ಬೇಕು ಅಂತ ಅನ್ನಿಸ್ತಿದ್ಯಾ? ನಾನು ನಿಂಗೆ ಅಷ್ಟೊಂದೆಲ್ಲ ಕೇಳ್ಕೊಂಡೆ, ನನ್ನ ಮಾತು ಕೇಳು, ನಾನು ಏನೋ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ ಅಂತ. ಆದ್ರೆ ನೀನ್ ಮಾತ್ರ ಅದ್ರ ಬಗ್ಗೆ ಒಂಚೂರು ಗಮನನೇ ಹರಿಸ್ಲಿಲ್ಲ. ಇವಾಗ ಮಾತ್ರ ಏನಾಯ್ತು, ಯಾಕೀಗಾಯ್ತು ಅಂತ ಕೇಳಕ್ ಬಂದಿದ್ಯಾ? ಏಟು ಬೀಳಕ್ಕಿಂತ ಮುಂಚೆನೆ ಕಾವಲಾಗಿರ್ಬೇಕೆ ಹೊರತು ಏಟು ಬಿದ್ದ ಮೇಲೆ ಕರಿಕರ ತೋರಿಸ್ಬಾರ್ದು. ಇದೆಲ್ಲ ನಂಗೆ ಬೇಕಾಗಿಲ್ಲ ಮಾಮ್. ಅಲ್ಲ ಮಾಡಿ, ಯಾಕೆ ಯಾವಾಗ್ಲೂ ಇದೇ ತರ ಯೋಚನೆ ಮಾಡ್ತೇನೆ ನೀನು? ನನಗೆ ನನ್ನ ಟೆನ್ಷನ್ಗಳೇ 1000 ಇರುತ್ತೆ. ನಾನು ಏನೋ ದೊಡ್ಡದಾಗಿ ಯೋಚನೆ ಮಾಡ್ತಿರ್ತೀನಿ, ಆದ್ರೆ ನೀನು ಈ ತರ ಸಿಲ್ಲಿ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಏನಾದ್ರೂ ಒಂದು ಮಾಡ್ಕೊಂಡು ಬರ್ತಾನೆ ಇರ್ತೀಯ. ಮಾಮ್, ಮತ್ತೆ ನನ್ನ ವಿಚಾರಗಳು ನಿನಗೆ ಸಿಲಿ ಅನ್ನಿಸ್ತಿದ್ಯಾ? ನಿನಗೆ ನನ್ನ ಬಗ್ಗೆ ಕೇರೇ ಇಲ್ಲ, ಇದೆಲ್ಲ ಡ್ರಾಮಾ ಅನ್ಸುತ್ತೆ. ಶರಪ್ ಮಾಡಿ, ಇಡೀ ತರ ಮಾತಾಡ್ಬೇಡ. ಹೌದು ಮಾಮ್, ನಾನು ನಿನಗೆ ಈಡೇಟ್ ತರನೇ ಕಾಣಿಸ್ತೀನಿ. ಮತ್ತೇನಕ್ಕೆ ಈಡೇಟ್ನ ಮಾತಾಡ್ಸಕ್ ಬಂದೆ? ಹೊರಟೋಗಿಲ್ಲಿಂದ. ನನ್ನ ಪಾಡಿ ನಾನು ಇದು ಬಿಡ್ತೀನಿ. ಮಾಡಿ ಲಿಸನ್ ಟು ಮಿ. ನಿನಗೆ ಯಾರು ಹೀಗೆ ಮಾಡಿದ್ರು ಅಂತ ಹೇಳು, ನಾನು ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ಪೊಲೀಸ್ವರೆಗೂ ಹೋಗಿ. ಎನಫ್ ಮಾಮ್, ಅಪ್ಪಿ ತಪ್ಪಿನೋ ಈ ವಿಷಯದ ಬಗ್ಗೆ ಮತ್ತೆ ಮಾತಾಡೋದಕ್ಕೆ ಬರ್ಬೇಡ. ಹೇಳ್ತಾ ಇದ್ದೀನಿ ತಾನೆ, ಇದಕ್ಕೆ ಕಾರಣ ಯಾರೂ ಅಲ್ಲ, ನಾನೇ ಬಿದ್ದಿದ್ದು ಅಂತ. ಮತ್ತೆ ಈ ವಿಷಯನ ದೊಡ್ಡದು ಮಾಡಿ ನನ್ನ ಇನ್ಸಲ್ಟ್ ಮಾಡಬೇಡ. ನಿನಗೆ ಇದೆಲ್ಲ ಬೇಡದೇ ಇರೋ ವಿಷಯ. ನಿನ್ನ ಪ್ರಕಾರ ಇದು ಸಿಲ್ಲಿ. ಮಾಮ್, ದಯವಿಟ್ಟು ಹೊರಟೋಗಿಲ್ಲ ಅಂತ, ಪ್ಲೀಸ್ ಹೊರಟೋಗು. ಇವನು ಯಾಕೆ ಹೀಗಾಡ್ತಿದ್ದಾನೆ? ಇವನು ಖಂಡಿತ ಬಿದ್ದಿಲ್ಲ. ಈ ವಿಷಯ ದೊಡ್ಡದಾಗೋಷ್ಟರಲ್ಲಿ ನಾನೇ ಅದೇನು ಅಂತ ಕಂಡು ಹಿಡಿದು ಏನಾದರೂ ಮಾಡ್ಬೇಕು. ಮಾಮ್, ಹೊರಟೋಗು ಅಂತ ಹೇಳಿದ್ನಲ್ಲ, ಹೋಗು. ನೀನು ಕೂತ್ಕೊಂಡು ಆರಾಮಾಗಿ ಓದ್ಕೊ, ಸರಿನಾ? ಇಲ್ಲ ರೀ, ನಿಮ್ದು ಊಟ ಆಗಿಲ್ಲ ಅಲ್ವಾ? ಬನ್ನಿ ಬಡಿಸ್ತೀನಿ. ನಾನು ಆಗ್ಲೇ ಹೇಳಿದ್ನಲ್ವಾ, ಆಫೀಸಲ್ಲಿ ಪಾರ್ಟಿ ಇತ್ತು, ಊಟ ಆಗಿದೆ ಅಂತ. ನನ್ನ ಬಗ್ಗೆ ಯೋಚನೆ ಮಾಡೋದು ಬೇಡ, ಆರಾಮಾಗಿ ಕೂತ್ಕೊಂಡು ಓದ್ಕೊ. ಫ್ರೆಶ್ ಅಪ್ ಆಗಿ ಬರ್ತೀನಿ. ನಾನು ಓದ್ಕೋತೀನಿ. ಈ ಥರ ಕಣ್ಣಲ್ಲಿ ನೀರು ತುಂಬ್ಕೊಂಡು ಹೇಗೆ ಓದಕ್ಕೆ ಸಾಧ್ಯವರ? ಸ್ವಲ್ಪ ಹೊತ್ತು ಮಲ್ಕೋ, ಬೆಳಗ್ಗೆ ಬೇಗ ಎಬ್ಬಿಸ್ತೀನಿ, ಸರಿನಾ? ಇಲ್ಲ ರೀ, ಪರವಾಗಿಲ್ಲ, ನಾನು ಓದ್ಕೋತೀನಿ. ಹಠ ಮಾಡಬೇಡವರ. ನಾನೇ ಬೆಳಗ್ಗೆ ಅಲಾರಾಮ್ ಬಿಟ್ಟಿನ ಬೇಗ ಎಬ್ಬಿಸ್ತೀನಿ, ಆಯ್ತಾ? ಒಂದು 3 hours ಮಲ್ಕೋ ಸಾಕು. ಮಲ್ಕೋ. ಓಹೋ, ದೊಡ್ಡ ಆಫೀಸರ್ ಆಗ್ತೀಯ ನೀನು. ನಿನಗಿದೆ ಇವತ್ತು.
ಈ ಇಂದ್ರಮ್ಮನ್ನ ಕೆಣಕಿದ್ರೆ ನಿನ್ನ ಆಸೆಗಳೆಲ್ಲ ಹೇಗೆ ಸುಟ್ಟು ಬೂದಿ ಆಗತ್ತೆ ಅಂತ ಈಗ ತೋರಿಸ್ತೀನಿ. ಅಯ್ಯಯ್ಯೋ, ಏನ್ ಮದನ್, ಯಾಕೆ ಹಿಂಗೆ ಏಟ್ ಮಾಡ್ಕೊಂಡೆ? ನೀನೆಲ್ಲೋ ಬಿದ್ದಿ ಅಂತ ಹೇಳ್ದೆ, ಆದ್ರೆ ನೀನೇನ್ ನೋಡ್ತಾ ಇದ್ರೆ ನೀನ್ ಎಲ್ಲೋ ಬಿದ್ದಿರೋ ಹಾಗೆ ಕಾಣಿಸ್ತಾ ಇಲ್ಲ, ನಿನಗೆ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ. ರಾವಣಿ, ಅಯ್ಯಯ್ಯೋ ಪಾಪ ಮೇಡಮ್, ಅವ್ರಿಗೆ ಮೊದಲೇ ಏಟಾಗಿದೆ. ನೀವು ಈ ಥರ ಎಲ್ಲ ಮಾತಾಡಿ